ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ದರ ಏರಿಕೆಗೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಚಿಮುಲ್ ಹಾಲು ಉತ್ಪಾದಕರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಹಾಲು ಉತ್ಪಾದಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ನೇಮಕ ಮಾಡಿ ಅನಂತರ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಿರುವ ಹಿನ್ನೆಲೆ ಯಲುವಹಳ್ಳಿ ರಮೇಶ್ ಅಸಮಾಧಾನ. ಸಚಿವ ನಾಗೇಂದ್ರ ವಿರುದ್ಧ ಮುಂದುವರೆದ ಬಿಜೆಪಿ ಪ್ರತಿಭಟನೆ. ಕೋಲಾರ ನಗರದ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾ ಬಿಜೆಪಿಯಿಂದ ಸಚಿವ ನಾಗೇಂದ್ರ ವಿರುದ್ಧ ಪ್ರತಿಭಟನೆ. ಕಳೆದ 6 ದಿನಗಳಿಂದ ಬಿಜೆಪಿಯಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲಿನ ದರ ಏರಿಕೆಗೆ ಆಗ್ರಹಿಸಿ ಹಾಲು ಉತ್ಪಾದಕರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಚಿಮುಲ್ ಹಾಲು ಉತ್ಪಾದಕರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಹಾಲು ಉತ್ಪಾದಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬರಗಾಲದ ಪರಿಸ್ಥಿತಿಯ ನಡುವೆಯೂ ಹಾಲಿನ ದರ ಇಳಿಕೆ ಮಾಡಿರುವುದು ರೈತರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹಾಲು ಉತ್ಪಾದಕರಿಂದ ಬೃಹತ್ ಪ್ರತಿಭಟನೆ ಮಾಡಿ ಹಾಲಿನ ದರ ಏರಿಕೆಗೆ ಆಗ್ರಹಿಸಿ ಕೈಯಲ್ಲಿ ಫಲಕಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ರೈತರು ಘೋಷಣೆ ಕೂಗಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಹಾಲು ಉತ್ಪಾದಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಬರಗಾಲದ ಪರಿಸ್ಥಿತಿಯಿಂದ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಾಲಿನ ದರ ಇಳಿಕೆ ಮಾಡಿರುವುದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಏನು ಹಾಲಿನ ದರ ಇದೆ ಅದರ ಮೇಲೆ ಕನಿಷ್ಠ ಸರ್ಕಾರ 10 ರೂಪಾಯಿ ದರ ಹೆಚ್ಚಳ ಮಾಡಬೇಕು. ಈಗ ಏನು ಸಬ್ಸಿಡಿ ಕೊಡ್ತಾ ಇದೆ 5 ರೂಪಾಯಿ, ಅದರ ಬದಲು 15 ರೂಪಾಯಿ ಸಬ್ಸಿಡಿ ಕೊಡಬೇಕು. ಈಗ ಏನು ಈ ಹಿಂದೆ ಸಬ್ಸಿಡಿ ಪ್ರೋತ್ಸಾಹ ಧನ ಬಾಕಿ ಉಳಿಸ್ಕೊಂಡಿದೆ, ಹಿಂದಿನ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಆಗಿರ್ಬೋದು, ಬಾಕಿ ಇರತಕ್ಕಂಥ ಎಲ್ಲ ಪ್ರೋತ್ಸಾಹ ಧನವನ್ನು ರೈತರಿಗೆ ತಕ್ಷಣ ನೀಡಬೇಕು. ತಕ್ಷಣ ಈ ಜಿಲ್ಲೆಯಲ್ಲಿ ಇವತ್ತು ಮೇವು ಮತ್ತು ನಮ್ಮ ಜಾನುವಾರುಗಳಿಗೆ ಇವತ್ತು ನಮ್ಮ ಹಸುಗಳಿಗೆ ಕೊಡ್ತಾ ಇರ್ತಕ್ಕಂಥ ಏನು ಫೀಡ್ ಏನಿದೆ ಸಬ್ಸಿಡಿ ದರದಲ್ಲಿ ಇವತ್ತು ಈ ಬರಪೀಡಿತ ಜಿಲ್ಲೆ ಅಂತ ಹೇಳಿಬಿಟ್ಟು ನಮಗೆ ಇವತ್ತು ಪಶು ಆಹಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ನೀಡಬೇಕು. ಮತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ಮುಂದಿನ ದಿನಗಳಲ್ಲಿ ನಮಗೆ ಕನಿಷ್ಠ 75 ರೂಪಾಯಿಯಷ್ಟು ರೈತರಿಗೆ ಹಾಲಿನ ದರ ನಿಗದಿ ಮಾಡಬೇಕು. ತಮಗೆಲ್ರಿಗೂ ಗೊತ್ತಿದೆ, ಇತರೆ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಹಾಲಿನ ದರ ಜಾಸ್ತಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ 34 ರೂಪಾಯಿ ಇದೆ. ಮತ್ತು ಈ ಬರಪೀಡಿತ ನಮ್ಮ ಜಿಲ್ಲೆಯಲ್ಲಿ ಈಗೆಲ್ಲ ಇವತ್ತು ಏನೇ ಇವಾಗ ತೊಗರಿ ಬೆಳೆದಿರೋದಕ್ಕೆ ಇವತ್ತು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ, ಜೋಳ ಬೆಳೆದಿರೋದಕ್ಕೆ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಇವತ್ತು ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತದೆ. ಆದರೆ ಹೈನುಗಾರರಿಗೆ ಯಾವುದೇ ರೀತಿ ಇವತ್ತು ಬರಪೀಡಿತ ಪ್ರದೇಶದಲ್ಲಿ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇಲ್ಲ. ಆದ್ದರಿಂದ ಹೈನುಗಾರರು ಕೂಡ ಇವತ್ತು ತಮ್ಮ ಕೊಳವೆ ಬಾವಿಗಳಲ್ಲಿ ಬರ್ತಾ ಇರ್ತಕ್ಕಂಥ ನೀರನ್ನು ಇವತ್ತು ಯಾವುದೇ ಬೆಲೆ ಹಿಡಿದೆ ಇವತ್ತು ಮೇವನ್ನು ಬೆಳೆದು ಟ್ಯಾಂಕರ್ಗಳಿಂದ ನೀರು ತಗೊಂಡು ಇವತ್ತು ಖರೀದಿ ಮಾಡಿ ಮೇವನ್ನು ಬೆಳೆದು ಇವತ್ತು ಈ ಹೈನುಗಾರಿಕೆಯನ್ನು ಉಳಿಸ್ತಾ ಇದ್ದಾರೆ. ಆದ್ದರಿಂದ ಹೈನುಗಾರರಿಗೂ ಕೂಡ ಈ ಬರಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಪ್ಯಾಕೇಜ್ ಮುಖಾಂತರ ಹೈನುಗಾರರಿಗೆ ಪ್ರೋತ್ಸಾಹ ಧನವನ್ನು ಈ ಒಂದು ಬರಪೀಡಿತ ಸಂದರ್ಭದಲ್ಲಿ ಕೊಡಬೇಕು ಅಂತ ಕೂಡ ಪ್ರಮುಖವಾದಂಥ ಒತ್ತಾಯ ಇದೆ. ಹಾಲು ಉತ್ಪಾದನೆಗೆ ತಗುಲುತ್ತಿರುವ ವೆಚ್ಚ ಹೆಚ್ಚಾಗಿದ್ದು ರೈತರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಹೀಗಾಗಿ ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ ದರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಾಲಿನ ದರ ಪರಿಷ್ಕರಣೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಪ್ರತಿಭಟನಾಕಾರರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹಾಲಿನ ದರ ಏರಿಕೆ ಸೇರಿದಂತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಬರಗಾಲದ ಸಂಕಷ್ಟದಲ್ಲಿರುವ ಹಾಲು ಉತ್ಪಾದಕರಿಗೆ ನ್ಯಾಯಯುತ ಬೆಲೆ ನೀಡಬೇಕು. ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ ದರ ನಿಗದಿ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮಟ್ಟಿಗೆ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಸ್ಪಷ್ಟ ಸೂಚನೆ, ಈ ವರ್ಷದ ತೀವ್ರತರವಾದ ಬರದಲ್ಲಿ ರೈತರಿಗೆ ಏನೆಲ್ಲ ಸಹಕಾರ ಮಾಡೋಕ್ಕಾಗುತ್ತೆ ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಇತಿಹಾಸದಲ್ಲಿ ನಾವು ಈ ವರ್ಷ ತಮಗೆಲ್ಲ ಗೊತ್ತಿದೆ ಫಸಲ್ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ರೈತರ ವಂತಿಕೆ, ಕೇಂದ್ರ ಸರ್ಕಾರದ
ಅನುದಾನ, ರಾಜ್ಯ ಸರ್ಕಾರದ ಸಮಪಾಲಿನ ಅನುದಾನ, ಇವು ಮೂರೂ ಸೇರಿ ಪ್ರತಿ ಎಕರೆಗೆ ವಿಮೆ ಮಾಡಲಿಕ್ಕೆ ಅವಕಾಶ ಇತ್ತು. ಜಿಲ್ಲೆನಲ್ಲಿ 1,53,000 ರೈತರನ್ನ ನೋಂದಣಿ ಮಾಡಿದ್ವಿ. ರೈತರ ವಂತಿಕೆ ಸುಮಾರು 4,80,00,000 ರೈತರು ಇಡೀ ಜಿಲ್ಲೆಯಲ್ಲಿ 1,53,000 ರೈತರು ಕೂಡ ಕಟ್ಟಿದ್ರು. ರಾಗಿಗೆ 399 ರೂಪಾಯಿ, ಜೋಳ ಮತ್ತು ಶೇಂಗಾಗೆ 500 ರೂಪಾಯಿ, ತಲಾ 500 ರೂಪಾಯಿ ಈ ಹಂತದಲ್ಲಿ ತಮ್ಮ ವಂತಿಕೆಯನ್ನು ಕಟ್ಟಿದ್ರು. ಆ ಥರ ಎಲ್ಲ ಕಟ್ಟಿದ ಮೊತ್ತ 4,80,00,000. ಕಳೆದ 4-5 ದಿನಗಳ ಹಿಂದೆ ಇಡೀ ಜಿಲ್ಲೆಗೆ ಸುಮಾರು 76 ಕೋಟಿ ಇನ್ಶೂರೆನ್ಸ್ ಕ್ಲೈಮನ್ನು ಕನ್ಫರ್ಮ್ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಕಳಿಸಿದ್ದೀವಿ. ಸರ್ಕಾರನೂ ಕೂಡ ಅದನ್ನು ಅನುಮೋದನೆ ಮಾಡಿ ಇನ್ಶೂರೆನ್ಸ್ ಕಂಪನಿಗೆ ಪೇಮೆಂಟ್ಗೆ ಡೈರೆಕ್ಷನನ್ನು. ಒಟ್ಟಿನಲ್ಲಿ ಹಾಲು ಉತ್ಪಾದಕರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಾಮನಿರ್ದೇಶನ ನಿರ್ದೇಶಕರಾಗಿ ನೇಮಕ ಮಾಡಿ ಆನಂತರ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಿರುವ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಯಲುವಳ್ಳಿ ರಮೇಶ್ ಅಸಮಾಧಾನ ಹೊರಹಾಕಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಆಯೋಜಿಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ನಂತರ ಮಾತನಾಡಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಒತ್ತಾಸೆಯಂತೆ ಚಿಮುಲ್ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಕೇವಲ ಅಲ್ಪ ಮತಗಳಿಂದ ಸೋಲು ಅನುಭವಿಸಿದ್ದರಿಂದ ಕ್ಷೇತ್ರದ ಶಾಸಕರು ನನ್ನನ್ನು ನಾಮನಿರ್ದೇಶನ ನಿರ್ದೇಶಕರನ್ನಾಗಿ ಮಾಡಿದರು. ಆದರೆ ಯಾವ ಕಾರಣಕ್ಕಾಗಿ ಅದು ರದ್ದುಗೊಳಿಸಲಾಗಿದೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಚುನಾವಣೆ ಸೋತಾಗ ಸಹ ಮರೆತು ಹೋಗಿದ್ದೆ. ಆದರೆ ಶಾಸಕರು ನನ್ನನ್ನು ನಿರ್ದೇಶಕರಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅವಕಾಶ ತಪ್ಪಿದ್ರಿಂದ ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ ಎಂದು ಸ್ಪಷ್ಟಪಡಿಸಿದರೂ ಸಹ ಅವರ ದೃಷ್ಟಿಯಲ್ಲಿ ಮಾತ್ರ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎಂಬ ಸಿದ್ಧಾಂತ ಇದೆ. ಆ ಕಾರಣಕ್ಕೆ ತಮ್ಮನ್ನು ಕಡೆಗಣಿಸಲಾಗಿದೆಯೇ ಎಂಬ ಪ್ರಶ್ನಿಸಿದ ಮಾಧ್ಯಮದವರಿಗೆ ಉತ್ತರಿಸಿದ ಅವರು, ಒಬ್ಬರು ಒಂದಕ್ಕಿಂತ 2 ಸ್ಥಾನಗಳನ್ನು ಅಲಂಕರಿಸಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ವಿಶೇಷತೆ ಇಲ್ಲ ಎಂದು ತಿರುಗೇಟು ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಅಲ್ಲಿನ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಅಧ್ಯಕ್ಷರು ಎಮ್ಮೆಗಳನ್ನು ಖರೀದಿಸಿದರೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಅದೇ ಮಾದರಿಯ ಯೋಜನೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಅವಳಿ ಜಿಲ್ಲೆಯಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೂಡಲೇ ಲೀಟರ್ ಹಾಲಿಗೆ ಕನಿಷ್ಠ 10 ರೂಗಳು ಹೆಚ್ಚಳ ಮಾಡಬೇಕು. ಜೊತೆಗೆ ಹಾಲು ಉತ್ಪಾದಕರು ಖರೀದಿಸುವ ಆಹಾರದ ಮೇಲೆ ಸಹ ರಿಯಾಯಿತಿ ನೀಡಬೇಕು. ಈ ಸಂಬಂಧ ಚಿಮುಲ್ ಅಧ್ಯಕ್ಷರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುತ್ತೇನೆ. ಅದೇ ರೀತಿ ಮುಖ್ಯಮಂತ್ರಿಗಳ ಬಳಿ ಬಂದು ಒಂದು ನಿಯೋಗ ಸಹ ಕರೆದೊಯ್ಯುವುದಾಗಿ ಹೇಳಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮನ್ನು ಬಲಿಪಶು ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ ಎಂದು ಮಾಧ್ಯಮದವರು ಪ್ರಶ್ನಿಸಿದಾಗ, ಬಹುಶಃ ಅವರ ದೃಷ್ಟಿಯಲ್ಲಿ ಸರಿ ಇರಬಹುದು ಎನ್ನುವ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ, ನಿರ್ದೇಶಕ ಅಕ್ರಮ್, ಹನುಮಂತಪುರ ವೆಂಕಟೇಶ್, ಕುಂದಲಗುರ್ಕಿ ಚರಣ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತೀನಿ. ರೈಟಿಂಗಲ್ಲೂ ತಗೊಂಡು 1 ಜನ ರೈತರನ್ನು ಕರ್ಕೊಂಡು ಹೋಗಲಿದ್ದೇನೆ ಮುಂದಿನ ದಿನಗಳಲ್ಲಿ. ಕಡೆ ಪಕ್ಷ ಇವತ್ತೇನು ನಮ್ಮ ಹಾಲು ಒಕ್ಕೂಟದಲ್ಲಿ ಚಿಮುಲಲ್ಲಿ ಅದು ಚಿಮುಲ್ಲೇ ಕೊಡ್ತದೋ, ಚಿಮುಲ್ ಕೊಡೋಕ್ಕಾಗಲ್ಲ. ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು. ಚಿಮುಲ್ಲು ನಾವು ಎಲ್ಲ ಸೇರಿ ಕನಿಷ್ಠ ಇವತ್ತು ದಿವಸ ಈ ಬರಗಾಲ ಬಂದಿರೋದ್ರಿಂದ ಕನಿಷ್ಠ ಹಾಲು ಉತ್ಪಾದಕರಿಗೆ ಯಾರು ಸಾಮಾನ್ಯವಾಗಿ 80% ಜನ ಒಂದೊಂದು ಹಸುನೋ ಎಮ್ಮೆನೋ ಏನೋ ಒಂದು ಕಟ್ಕೊಂಡು ಸೊಸೈಟಿಗಳಿಗೆ ಅದೊಂದು ಜೀವನಾಡಿಯಾಗಿದೆ ರೈತರಿಗೆ ಈ ಭಾಗದಲ್ಲಿ. ಅದಕ್ಕೆ ಇವತ್ತು ಕುಡಿಯೋ ಒಂದು ಬಿಸ್ಲೇರಿ ಬಾಟ್ಲಿಗೆ 1 ಲೀಟ್ರ್ ಬಾಟ್ಲಿಗೆ 18-20 ರೂಪಾಯಿ ಕೊಟ್ಟು ಕೊಂಡ್ಕೋತಾರೆ. ಉತ್ಕೃಷ್ಟವಾದ ಹಾಲು ಮಗು ಹುಟ್ಟಿದಾಗಿಂದ ಸಾಯೋವೊಂದು ತೊಟ್ಟು ಹಾಲು ಬಿಡ್ರು ಅವನ ಬಾಯಿಗೆ ಅಂತಾರೆ. ಮಗು ಹುಟ್ಟಿದಾಗ ಪ್ರಾರಂಭದಲ್ಲಿ ಶುರುವಾಗೋದೇ ಅಮೃತ. ಹಾಲು ಅಮೃತಕ್ಕೆ ಸಮಾನ. ಅಂಥ ಹಾಲಿಗೆ
ಇವತ್ತು ಬರೀ 35, 36, 38 ರೂಪಾಯಿ ಕೊಡ್ತಾರೆ. ಯಾತಕ್ಕೂ ಸಾಲದು. ಅದನ್ನು ಕನಿಷ್ಠ 10 ರೂಪಾಯಿ 1 ಲೀಟ್ರಿಗೆ ಜಾಸ್ತಿ ಮಾಡಬೇಕು ಅನ್ನೋ ಒತ್ತಾಯ ನಾನು ಕೂಡ ಸರ್ಕಾರಕ್ಕೆ ಮಾಡ್ತೇನೆ. ಕೋಲಾರ ನಗರದ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾ ಬಿಜೆಪಿಯಿಂದ ಸಚಿವ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕಳೆದ 6 ದಿನಗಳಿಂದ ಬಿಜೆಪಿಯಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ ಜರುಗಿತು. ಹೋರಾಟ ಹೋರಾಟ ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಳೆದ 6 ದಿನಗಳಿಂದ ಬಿಜೆಪಿಯಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ ಜರುಗಿತು. ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಸತೀಶ್ ಮಾತನಾಡಿ, ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ವಾಲ್ಮೀಕಿ ಸಮಾಜದ ಹಣ ದುರ್ಬಳಕೆ ಮಾಡಿಕೊಂಡಿರುವುದನ್ನು ನಮ್ಮ ಸಮಾಜ ಎಂದೆಂದಿಗೂ ಕ್ಷಮಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೆ ಮುಡಾ ಕೇಸ್ನಲ್ಲಿ ಅನ್ಯಾಯ ನಡೆದಾಗ ಇದೇ ರೀತಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದರಿಂದ ಸಿದ್ದರಾಮಯ್ಯ ಕುಟುಂಬದಿಂದ 33ನೇ ನಿವೇಶನ ವಾಪಸ್ ಕೊಡಲಾಗಿತ್ತು. ಅದೇ ರೀತಿ ಇದೀಗ ವಾಲ್ಮೀಕಿ ಸಮುದಾಯದ ಹಣ ದುರ್ಬಳಕೆ ಮಾಡಿಕೊಂಡಿರುವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ನೇರ ಪಾತ್ರವಿದೆ. ನಾಗೇಂದ್ರ ಈ ಹಗರಣದಲ್ಲಿ ತಮ್ಮ ಹೆಸರು ಎಲ್ಲಿ ಹೇಳಿಬಿಡುತ್ತಾನೋ ಎಂಬ ಹೆದರಿಕೆಯಿಂದ ನಾಗೇಂದ್ರ ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ. ಹೀಗಾಗಿ ನಮ್ಮ ಹೋರಾಟ ನಿರಂತರ ಎಂದು ಕಿಡಿಕಾರಿದರು. ಸತೀಶ್ ಕುಮಾರ್, ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು. ಬಂಧುಗಳೇ, ಈ ದಿನ ನಾವು ಕೋಲಾರ ಜಿಲ್ಲೆಯ ನಮ್ಮ DC ಕಚೇರಿ ಮುಂದೆ ಇವತ್ತಿಗೆ ಸತತವಾಗಿ 1 ವಾರಗಳ ಕಾಲ ನಿರಂತರವಾಗಿ ನಮ್ಮ BJP ಪಾರ್ಟಿ ಕಡೆಯಿಂದ ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದನೂ ಇವತ್ತು DC ಕಚೇರಿ ಮುಂದೆ ಕೂತು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜನ ಎಲ್ಲ ನೋಡ್ತಿದ್ದಾರೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಂದ ನಮ್ಮ BJPಯ ಕಾರ್ಯಕರ್ತರೆಲ್ಲನೂ ಬಂದು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಉದ್ದೇಶ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಸಚಿವ ನಾಗೇಂದ್ರ ಅವರು ಈ ಒಂದು ಭ್ರಷ್ಟಾಚಾರದ ಹಗರಣದಲ್ಲಿ 187 ಕೋಟಿ ಹಗರಣದಲ್ಲಿ ಸಿಗಾಕ್ಕೊಂಡು ಅವರು ಜೈಲಿಗೂ ಸಹ ಹೋಗಿ ಬಂದರು. ಜೈಲಿಗೆ ಹೋಗಿ ಬರ್ತಿದ್ದಂಗೆ ಅವ್ರಿಗೆ ಏನು ಒಂದು ರೆಡ್ ಕಾರ್ಪೆಟ್ನ ಹಾಸಿಗೆನ ಹಾಕಿ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ನಾವು ನೋಡ್ತಿದ್ರೆ ಇದೊಂಥರ ಕಳ್ಳರ ಒಂದು ಸರ್ಕಾರ, ಇದು ಲೂಟಿಕಾರರ ಸರ್ಕಾರ ಅಂತೇಳಿ ನಾವೆಲ್ಲರೂ ಭಾವಿಸ್ಬೇಕಾಗುತ್ತೆ ಬಂಧುಗಳೇ. ಇವತ್ತು ಒಬ್ಬ ವ್ಯಕ್ತಿ ಯಾರಾದರೂ ಕಳ್ತನ ಮಾಡ್ದ ಅಂತಂದರೆ ಅವನ್ನ ನಾವು ಬಹಿಷ್ಕಾರ ಆಗ್ತೀವಿ. ಇವತ್ತು ಈ ಒಬ್ಬ ವ್ಯಕ್ತಿ ಕಳ್ತನ ಮಾಡಿದ್ದಾರೆ ಅಂತಂದರೆ ನಮ್ಮ ಗುಂಪನ್ನು ನಾವು ಸೇರಿಸ್ಕೊಳ್ಳೋದಿಲ್ಲ, ನಾವು ದೂರ ಇಟ್ಬಿಡ್ತೀವಿ. ಏಕೆಂತಂದರೆ ಜನ ನೋಡಿದಾಗ ಆ ಕಳ್ಳನ್ನು ನೋಡಿ ನಮ್ಮನ್ನು ಕಳ್ಳ ಅಂತೇಳಿ ಎಲ್ಲಿ ತಿಳುವಳಿಕೆಯಲ್ಲಿ ತಿಳ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ದೂರ ಇಡ್ತೀವಿ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಈ ಒಂದು ನಿಗಮಗಳ, ಈ ಅಭಿವೃದ್ಧಿ ನಿಗಮಗಳ ದುಡ್ಡನ್ನ ಲೂಟಿ ಮಾಡಿರುವಂಥವ್ರಿಗೇ ಸಚಿವ ಸ್ಥಾನ ಕೊಡುತ್ತೆ ಅಂತಂದರೆ ಇದರ ಉದ್ದೇಶ ಏನಾಗಿದೆ? ಈ ಒಂದು ಕಾಂಗ್ರೆಸ್ ಸರ್ಕಾರ ಆ ಒಂದು ನಾಗೇಂದ್ರ ಅವರು ಜೈಲಿಂದ ಬರ್ತಾ ಇದ್ದಂಗೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರ ಒಂದು ತನಿಖೆಯಲ್ಲಿ ಈ ಕಾಂಗ್ರೆಸ್ನ ನಾಯಕರ ಹೆಸರನ್ನ ಬಟಾಬೈಲು ಮಾಡಿಲ್ಲ. ಆ ಬಟಾಬೈಲು ಮಾಡದೇ ಇರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಇವರು ಸಚಿವ ಸ್ಥಾನ ಕೊಡ್ದಿರಾ ಅವ್ರನ್ನೇನಾದರೂ ಬಹಿಷ್ಕಾರ ಮಾಡಿದರೆ ಈ ಒಂದು 187 ಕೋಟಿ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಈ ಕಾಂಗ್ರೆಸ್ ನಾಯಕರು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಹೆಸರು, ಎಲ್ಲರ ಹೆಸರನ್ನು ಇಲ್ಲಿ ಬಟಾಬೈಲು ಮಾಡುವಂಥ ಸಂದರ್ಭ ಇರ್ತಾ ಇತ್ತು. ಹಾಗಾಗಿ ಆ ಒಂದು ಕೆಲಸ ಆಗಬಾರ್ದು ಅಂತೇಳಿ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈ ಕೂಡಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಣನ ಲೂಟಿ ಮಾಡಿರುವಂಥ ನಾಗೇಂದ್ರ ಸಚಿವರನ್ನ ಈ ಕೂಡಲೇ ಅವ್ರನ್ನ ಕೈ ಬಿಡಬೇಕು, ಸಚಿವ ಸ್ಥಾನದಿಂದ ರಾಜೀನಾಮೆ ತಗೋಬೇಕು, ವಜಾಗೊಳಿಸಬೇಕು ಅಂತೇಳಿ ನಮ್ಮ ನಿರಂತರವಾದಂಥ ಒಂದು ಹೋರಾಟ ನಡೀತಾ ಇದೆ. ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಗೆ ಭರವಸೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವಾಲ್ಮೀಕಿ ಸಮುದಾಯದಲ್ಲಿ ಜನ್ಮ ತಾಳಿದ ನಾಗೇಂದ್ರ ಅದೇ ಸಮುದಾಯಕ್ಕೆ ಅನ್ಯಾಯ ಮಾಡಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹೀಗಾಗಿ ಬಿಜೆಪಿ ಈ ವಿಚಾರ ಗಂಭೀರವಾಗಿ ತೆಗೆದುಕೊಂಡು ಉಗ್ರ ಹೋರಾಟ ಮಾಡುತ್ತಿದೆ. ರಾಜೀನಾಮೆ ಕೊಡುವವರೆಗೂ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಓಂಶಕ್ತಿ ಚಲಪತಿ, ರಾಜ್ಯ ಬಿಜೆಪಿ ಮುಖಂಡ ವೈ ಸುರೇಂದ್ರಗೌಡ ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.
ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಳ್ಳಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ. ದಿನಾಂಕ 26/8/2026 ಬುಧವಾರ. ಸಮಯ ಬೆಳಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಿಂ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಆತ್ಮೀಯ ಆಹ್ವಾನ. ಕಲ್ಯಾಣಂ ವೈಭೋಗಂ ಆನಂದರಾಗಾಲ ಶುಭಯೋಗಂ. ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರೂ ಈ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಆಗಮಿಸಿ ನೂತನ ದಾಂಪತ್ಯ ಜೀವನಕ್ಕೆ ಕಾಲುಡಿತಿರುವ ವಧುವರರನ್ನು ಆಶೀರ್ವದಿಸಿ ಅವರಿಗೆ ಶುಭ ಹಾರೈಸಬೇಕೆಂದು ಆತ್ಮೀಯವಾಗಿ ಕೋರುತ್ತೇವೆ. ಸರ್ವರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮಾನಿಗಳ ಬಳಗ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಕಲ್ಯಾಣ ವೈಭೋಗಮೇ ಕಲ್ಯಾಣ ವೈಭೋಗಮೇ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಕಸಬಾ ಹಾಗೂ ಮುರುಗಮಲ್ಲ ಕ್ಷೇತ್ರದ ರೈತರಿಗಾಗಿ ಗುಜರಾತ್ನ ಆನಂದ್ನಲ್ಲಿರುವ ಅಮೂಲ್ ಡೈರಿ ಯೋಜನೆಯ ವಿಶೇಷ ಅಧ್ಯಯನ ಪ್ರವಾಸಕ್ಕೆ ಕೋಚಮುಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬುರವರು ರಾತ್ರಿ ಅಧಿಕೃತ ಚಾಲನೆ ನೀಡಿದರು. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ. ಅವರು ತಾಲೂಕಿನ ಮುರುಗಮಲ್ಲ ಹೋಬಳಿ ಮುರುಗಮಲ್ಲ ಗ್ರಾಮದ ಮುಕ್ತೇಶ್ವರ ಸ್ವಾಮಿ ಬೆಟ್ಟದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗುಜರಾತ್ನ ಆನಂದ್ನಲ್ಲಿರುವ ಅಮೂಲ್ ಡೈರಿಗೆ ಹೊರಟ 48 ಮಂದಿ ರೈತರ ಬಸ್ಗೆ ಚಾಲನೆ ದೊರಕಿಸಿಕೊಟ್ಟ ನಂತರ ಮಾತನಾಡಿದ ಅವರು, ಇಡೀ ದೇಶದಲ್ಲೇ ಕ್ಷೀರ ಕ್ರಾಂತಿಗೆ ಕಾರಣರಾದ ವರ್ಗೀಸ್ ಕುರಿಯನ್ ಅವರ ಕಲ್ಪನೆಯಲ್ಲಿ ಮೂಡಿಬಂದ ಅಮೂಲ್ ಸಹಕಾರಿ ಮಾದರಿ, ಹಸುಗಳ ನಿರ್ವಹಣೆ, ಹಾಲಿನ ಶುದ್ಧತೆ, ಗುಣಮಟ್ಟ ಕಾಯ್ದುಕೊಳ್ಳುವಿಕೆ ಹಾಗೂ ಪ್ರಾಥಮಿಕ ಸಹಕಾರ ಸಂಘಗಳ ಸಮರ್ಥ ಆಡಳಿತದ ಬಗ್ಗೆ ನಮ್ಮ ಭಾಗದ ರೈತರಿಗೆ ನೇರ ತರಬೇತಿ ನೀಡುವ ಉದ್ದೇಶದಿಂದ ಈ ಪ್ರವಾಸ ಆಯೋಜಿಸಲಾಗಿದೆ ಎಂದರು. ಇವತ್ತು ನಮ್ಮ ಕಸಬಾ ಮತ್ತು ಮುರುಗಮಲ್ಲ ಮತಕ್ಷೇತ್ರದಿಂದ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಪ್ರತಿ ವರ್ಷ ಕೂಡ ರೈತರಿಗೆ ವಿಶೇಷವಾದಂಥ ಒಂದು ಪ್ರವಾಸವನ್ನು ಹಮ್ಮಿಕೊಳ್ಳಲಾಗುತ್ತೆ. ವಿಶೇಷತೆ ಏನು ಅಂದರೆ, ಇವತ್ತಿನ ಪ್ರವಾಸ ಇವತ್ತು ಗುಜರಾತ್ ಅಂದರೆ ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಅಂತ, ಅಲ್ಲಿ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದನೆ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಒಂದು ದೊಡ್ಡ ಕ್ರಾಂತಿಯನ್ನು ತಂದಿರತಕ್ಕಂಥ ಮಹಾನ್ ಪುರುಷ ನಮ್ಮ ವರ್ಗೀಸ್ ಕುರಿಯನ್ ಅವರ ಒಂದು ಕ್ಷೇತ್ರ ಅದು. ಅಮೂಲ್ ಅಂದರೆ ಅವತ್ತು ವರ್ಗೀಸ್ ಕುರಿಯನ್ ಅವರು ಆ ಒಂದು ಭಾಗದಲ್ಲಿ ಈ ಒಂದು ಡೈರಿ ಉದ್ದಿಮೆಯನ್ನು ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಆನಂದ್ ಅಂತ. ಅಲ್ಲಿಗೆ ಇವತ್ತು ರೈತರು ಯಾವ ರೀತಿ ಆ ಭಾಗದಲ್ಲಿ ಹಾಲು ಉತ್ಪಾದನೆ, ಹಸುಗಳ ನಿರ್ವಹಣೆ ಮತ್ತು ಪ್ರಾಥಮಿಕ ಹಂತದಲ್ಲಿ ಸಹಕಾರ ಸಂಘದಲ್ಲಿ ಯಾವ ರೀತಿ ನಾವು ಹಾಲನ್ನು ಶುದ್ಧ ಹಾಲು ಮತ್ತು ಗುಣಮಟ್ಟದ ಹಾಲನ್ನು ಕೊಡಬೇಕು ಅಂತ ಆ ಭಾಗದಲ್ಲಿ ರೈತರು ವಿಶೇಷವಾಗಿ ಕಾಳಜಿ ವಹಿಸಿ ಬಹುಶಃ ಗುಜರಾತ್ ಇವತ್ತು ದೇಶಕ್ಕೆ ಪ್ರಪ್ರಥಮ ಹಾಲು ಉತ್ಪಾದನೆಯಲ್ಲಿ ಮತ್ತು ಎಲ್ಲ ನಮ್ಮ ಏನು ಬರ್ತಕ್ಕಂಥ ನಮ್ಮ ಪ್ರಾಡಕ್ಟ್ಸಲ್ಲಿ ದೊಡ್ಡ ಒಂದು ಸಂಚಲನವನ್ನು ಇಡೀ ದೇಶ ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಅಮೂಲ್ಗೆ ಒಂದು ಹೆಸರುವಾಸಿ ಇದೆ. ಆ ಭಾಗದಲ್ಲಿ ನಮ್ಮ ರಾಜ್ಯದ ರೈತರು ಮತ್ತು ನಮ್ಮ ಜಿಲ್ಲೆಯ ವಿಶೇಷವಾಗಿ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿತ್ತು, ಆಗ ನಾವು ಕೂಡ ಪ್ರತಿ ವರ್ಷ ಕೂಡ ಇಡೀ ನಮ್ಮ ತಾಲೂಕಿಗೆ 3 ಒಂದು ಪ್ರವಾಸವನ್ನು ಕೈಗೊಳ್ತಾ ಇದ್ವಿ. ಈಗ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಮೇಲೆ ನಮ್ಮ ಭಾಗಕ್ಕೆ ಇವತ್ತು ಪ್ರಪ್ರಥಮವಾಗಿ ನಮ್ಮ ಚಿಮುಲ್ ವತಿಯಿಂದ ಈ ಭಾಗದ ರೈತರಿಗೆ ಆ ಭಾಗದಲ್ಲಿ ಯಾವ ರೀತಿ ರೈತರಿಗೆ ತರಬೇತಿ ಕೊಡಬೇಕು, ಅಲ್ಲಿ ಈಗಾಗಲೇ ತರಬೇತಿ ದಿನಾಂಕವನ್ನು ಕೂಡ ಇವತ್ತು ಫಿಕ್ಸ್ ಆಗಿದೆ. ಅಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ನಮ್ಮ ಭಾಗದ ಎಲ್ಲ ನಮ್ಮ ವಿಜ್ಞಾನಿಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ರೈತರಿಗೆ ವಿಶೇಷ ತರಬೇತಿಯನ್ನು ಕೊಡ್ತಾರೆ. ಯಾವ ರೀತಿ ಹಾಲನ್ನು ನಿರ್ವಹಣೆ ಮಾಡಬೇಕು, ಗುಣಮಟ್ಟದ ಹಾಲು ಯಾವ ರೀತಿ ಕೊಡಬೇಕು, ಮತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ನಾವು ಆಡಳಿತ ಮಂಡಳಿಯನ್ನು ನಡೆಸಬೇಕು,
ಯಾವ ರೀತಿ ಇವತ್ತು ಅಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದೆ ಅಂತ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬರೀ ನಾವು ಯಾರು ಕೂಡ ನಿರ್ದೇಶಕರಿಗೆ ಎಲ್ಲ ಅಷ್ಟೇ ಗೊತ್ತಿರೋದು. ಇದು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ರೈತರು ಕೂಡ ಇದನ್ನು ಮನವರಿಕೆ ಮಾಡ್ಕೋಬೇಕು. ಇವರು ಇವತ್ತು ಹಿಂದೆ ಎಲ್ಲ ರೀತಿಯ ಗುಣಮಟ್ಟ ಎಲ್ಲ ರೀತಿಯ ಹಾಲನ್ನು ಕೊಡ್ತೀವಿ, ಆದರೆ ಇವತ್ತು ಹಂಗಿಲ್ಲ. ಇವತ್ತು ಇಡೀ ದೇಶವನ್ನು ನಾವು ಇವತ್ತು ಪ್ರತಿನಿಧಿಸ್ತಾ ಇದ್ದೀವಿ, ಕರ್ನಾಟಕ ಹಾಲು ಮಹಾಮಂಡಳಿ. ಗುಜರಾತ್ನ ವಿಜ್ಞಾನಿಗಳು ಮತ್ತು ಹಿರಿಯ ಅಧಿಕಾರಿಗಳು ರೈತರಿಗೆ ಗುಣಮಟ್ಟದ ಹಾಲು ಉತ್ಪಾದನೆ, ಹಸುಗಳ ಆರೋಗ್ಯ ರಕ್ಷಣೆ ಹಾಗೂ ತಂತ್ರಜ್ಞಾನದ ಬಳಕೆಯ ಕುರಿತು ತರಬೇತಿ ನೀಡಲಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಕ್ಷೇತ್ರದಿಂದ ಮತ್ತೊಂದು ರೈತರ ತಂಡವನ್ನು ವಿಜಯ ವಿಶಾಖ ಡೈರಿ ಕೇಂದ್ರಕ್ಕೆ ಪ್ರವಾಸ ಕಳುಹಿಸಲು ವ್ಯವಸ್ಥೆ ಮಾಡಲಾಗಿದೆ. ಪ್ರವಾಸ ಎಂದರೆ ಕೇವಲ ತಿರುಗಾಡಿ ಬರುವುದಲ್ಲ, ಅಲ್ಲಿನ ಸಹಕಾರಿ ಸಂಸ್ಥೆಗಳ ಶಿಸ್ತು ಮತ್ತು ಕಾರ್ಯವೈಖರಿಯನ್ನು ಕಲಿತು ನಮ್ಮ ಗ್ರಾಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನಿರ್ದೇಶಕರು ರೈತರಿಗೆ ಸಲಹೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚಿಮ್ಮುಲ್ ಬೃಹತ್ ಪ್ರತಿಭಟನೆ. ಉತ್ತಮ ಗುಣಮಟ್ಟದ ಹಾಲು ಪೂರೈಸುವ ರೈತರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಹಾಗೂ ಜಾನುವಾರುಗಳ ನಿರ್ವಹಣಾ ವೆಚ್ಚ ದುಬಾರಿಯಾಗುತ್ತಿದ್ದು, ಬರಗಾಲದಿಂದ ಸಂಕಷ್ಟಕ್ಕೊಳಗಾಗಿರುವ ಹಾಲಿನ ಉತ್ಪಾದಕರಿಗೆ ಬೆಂಬಲವಾಗಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಧರಣಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು ಹೇಳಿದರು. ತಮ್ಮ ಪ್ರಮುಖ ಬೇಡಿಕೆಗಳಾದ ಪ್ರಸ್ತುತ ನೀಡಲಾಗುತ್ತಿರುವ ಲೀಟರ್ಗೆ 5 ರು ಪ್ರೋತ್ಸಾಹಧನವನ್ನು ಇನ್ನು 4 ರಿಂದ 5ರಷ್ಟು ಹೆಚ್ಚಿಸಬೇಕು. ಸರ್ಕಾರಿ ಹಾಗೂ ಡೈರಿಗಳ ಮುಖಾಂತರ ರೈತರಿಗೆ ಕಡಿಮೆ ದರದಲ್ಲಿ ಜಾನುವಾರುಗಳ ಮೇವು ಪೂರೈಸಬೇಕು. ಮಳೆ ಅಭಾವದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಹಾಲಿನ ಉತ್ಪಾದನೆಯೇ ಏಕೈಕ ಜೀವನಾಧಾರವಾಗಿದ್ದು, ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಎಂದು ಅವರು ಪ್ರತಿಭಟನೆಯಲ್ಲಿ ಪ್ರತಿಯೊಂದು ಗ್ರಾಮದಿಂದ ಸುಮಾರು 2,000 ರಿಂದ 3,000 ರೈತರು, ಡೈರಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು. ಮುಖಂಡರಾದ ಕೃಷ್ಣಾರೆಡ್ಡಿ, ವೆಂಕಟರಮಣಪ್ಪ, ಶ್ರೀರಾಮಪ್ಪ, ಶಂಕರಪ್ಪ, ಲಕ್ಷ್ಮೀನಾರಾಯಣ್, ಶ್ರೀರಾಮರೆಡ್ಡಿ, ನಾಗರಾಜ್, ಅನಿಲ್ ಕುಮಾರ್, ಅಶೋಕ್ ರೆಡ್ಡಿ, ವಿಸ್ತರಣಾಧಿಕಾರಿ ಶಬೀರ್ ಮತ್ತು ಸತೀಶ್ ಸೇರಿದಂತೆ ಹಲವರು ರೈತರು ಉಪಸ್ಥಿತರಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೋಲಾರ ತಾಲೂಕಿನ ಕಾಮದೇನಹಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ಪುಷ್ಕರಣಿ ಜೀರ್ಣೋದ್ಧಾರ ಹಾಗೂ ತಿರುಪತಿಯಲ್ಲಿ ಇರುವಂತಹ 16 ಬಾಹುವುಳ್ಳ ಸುದರ್ಶನ ಮೂರ್ತಿ ಮತ್ತು ಉಗ್ರ ನರಸಿಂಹ ಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆ ಗ್ರಾಮದ ದೇವಾಲಯ ಟ್ರಸ್ಟಿನ ಪದಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಮಹಾಕಾಯಂ ಮಹಾಶಾಸಕಳಾದರಂ ವೇದಶಾಸ್ತ್ರಮತಂ ಕಂಡಂ ಧರ್ಮಾಧರ್ಮವ್ಯಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮಸ್ತುತೆ. ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಪ್ರಸಾದ ವಿನಿಯೋಗ ಜರುಗಿತು. ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ತಮ್ಮ ಮನೆಗಳಿಂದ ಗಂಗೆಯನ್ನು ಹೊತ್ತು ತಂದು ಏಕಶಿಲಾ ಮೂರ್ತಿಗೆ ಅಭಿಷೇಕ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ಬಾಬು ಮೌನಿ, 1000 ವರ್ಷಗಳ ಇತಿಹಾಸವಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಮಾಡಲು ಟ್ರಸ್ಟ್ ಅನ್ನು ಕಟ್ಟಿಕೊಂಡು ತಿರುಪತಿಯಲ್ಲಿ ಇರುವಂತಹ ಪುಷ್ಕರಣಿಯಲ್ಲಿ ಶಿವಾರ ಪಟ್ಟಣದ ಶಿಲ್ಪಿಗಳು ನಿರ್ಮಿಸಿರುವ ಕರ್ನಾಟಕ ರಾಜ್ಯದಲ್ಲಿಯೇ ಎಲ್ಲೂ ಇಲ್ಲದಂತಹ ಏಕಶಿಲಾ ಮೂರ್ತಿ, 7.5 ಅಡಿಯ 16 ಬಾಹುವುಳ್ಳ ಸುದರ್ಶನ ಮೂರ್ತಿ ಮತ್ತು ಉಗ್ರ ನರಸಿಂಹ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಹೇಳಿದರು. ತಿರುಪತಿಗೆ ಹೋಗಲು ಅಸಾಧ್ಯವಾದವರು ಕಾಮದೇನಹಳ್ಳಿಯಲ್ಲಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಬಂದು ದೇವರನ್ನು ದರ್ಶನ ಮಾಡಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಬಹುದು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂ ನಾಗರಾಜ್, ಮೈಲಪ್ಪ, ಬೈರೇಗೌಡ, ಅರುಣ್ ಕುಮಾರ್, ಹರೀಶ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕೋಲಾರ ತಾಲೂಕು ಕಾಮದೇನಹಳ್ಳಿ ಗ್ರಾಮದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಿದ್ದೀವಿ. ಈ ಜೀರ್ಣೋದ್ಧಾರಕ್ಕೆ ಈ ಒಂದು ದೇವಾಲಯ ಸುಮಾರು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯ. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಈ ಹಿಂದೆ ತಿರುಮಲನಾಥ ದೇವಾಲಯ ಅನ್ನೋ ರೀತಿಯಲ್ಲಿ ಇದನ್ನು ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ. ತಿರುವಳ್ಳರಾಯ ಅನ್ನೋ ರಾಜನು ಈ ದೇವಾಲಯವನ್ನು ಕಟ್ಟಿಸಿರ್ತಾರೆ. ಹಾಗಾಗಿ ಇದು ಬಹಳ ಪ್ರಖ್ಯಾತಿಯಾದಂಥ ದೇವಾಲಯ. ಇದು ಬಹಳ ವರ್ಷದಿಂದ ನೆನೆಗುಂದಿಗೆ ಬಿದ್ದಿತ್ತು. ಈಗ ಜೀರ್ಣೋದ್ಧಾರ ಈಗಾಗಲೇ ದೇವಸ್ಥಾನ ಕಂಪ್ಲೀಟ್ ಆಗಿದೆ. ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಮುಂಭಾಗದಲ್ಲಿ ಒಂದು ಪುಷ್ಕರಣಿ ಇತ್ತು. ಅದನ್ನು ನೂತನವಾಗಿ ಈಗ ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಪುಷ್ಕರಣಿಯಲ್ಲಿ ನಾವು ತಿರುಪತಿಯಲ್ಲಿ ಏನು ನಾವು ದೇವರನ್ನ ಕಾಣಬಹುದು, ಪುಷ್ಕರಣಿಯಲ್ಲಿ
ಅಂದರೆ ಕಲ್ಯಾಣಿಯಲ್ಲಿ ಒಂದು ಮುಖ ಸುದರ್ಶನ, 16 ಕೈಗಳುಳ್ಳ ಸುದರ್ಶನ, ಇನ್ನೊಂದು ಮುಖ ನರಸಿಂಹ ಅವತಾರ, ಉಗ್ರ ನರಸಿಂಹ ಅವತಾರ ಇರ್ತಕ್ಕಂಥ ಏಕಶಿಲಾ ಮೂರ್ತಿಯನ್ನು ಸುಮಾರು 7.25 ಅಡಿಗಳ ಎತ್ತರದಲ್ಲಿ ಒಂದು ಶಿವಾರಪಟ್ಟಣ ಶಿಲ್ಪಿಗಳಿಂದ ನಿರ್ಮಾಣ ಮಾಡಿ ಇವತ್ತು ಒಂದು ಪುಷ್ಕರಣಿಯಲ್ಲಿ ಪ್ರತಿಷ್ಠಾಪಿಸಿದ್ದೀವಿ. ಗೂಡ್ಸ್ ಆಟೋ ಮತ್ತು ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ದ್ವಿಚಕ್ರ ವಾಹನದಲ್ಲಿದ್ದ 2 ಸವಾರರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಮಾಚಹಳ್ಳಿ ಕೆರೆ ಬಳಿ ನಡೆದಿದೆ. ಗಾಯಗೊಂಡವರನ್ನು ಪಾತಪಾಳ್ಯ ಮೂಲದ ರಾಜು ಮತ್ತು ಪ್ರಕಾಶ್ ಎಂದು ಗುರುತಿಸಲಾಗಿದೆ. ಇಬ್ಬರು ಗುಡಿಬಂಡೆಗೆ ಸ್ನೇಹಿತರೊಂದಿಗೆ ಮದುವೆಗೆ ಆಗಮಿಸಿದ್ದರು. ಮದುವೆ ಮುಗಿಸಿಕೊಂಡು ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಕಡೆಗೆ ತೆರಳುತ್ತಿದ್ದ ವೇಳೆ ಮಾಚಹಳ್ಳಿ ಕೆರೆ ಬಳಿ ಬಾಗೇಪಲ್ಲಿ ಕಡೆಯಿಂದ ಬರುತ್ತಿದ್ದ ಗೂಡ್ಸ್ ಆಟೋಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಅಪಘಾತದ ಪರಿಣಾಮ ಇಬ್ಬರು ದ್ವಿಚಕ್ರ ವಾಹನ ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಈ ಘಟನೆ ಕುರಿತು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಅಧಿಕಾರಿಗಳು ಪಕ್ಷ, ಜಾತಿ ಹಾಗೂ ಪ್ರಭಾವದ ಭೇದವಿಲ್ಲದೆ ಸಾರ್ವಜನಿಕರ ಪರವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಸರ್ಕಾರಿ ಕಚೇರಿಗಳಲ್ಲಿ ಜನಸ್ನೇಹಿ ಆಡಳಿತ ನೀಡಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೂಚಿಸಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಂಸದರ ಜನಸ್ಪಂದನ ಸಭೆಯಲ್ಲಿ ಅವರು ಮಾತನಾಡಿದರು. ಬಡವರು ತಮ್ಮ ಕೆಲಸಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದರಿಂದ ಅವರ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದರು. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಅಭಿಯಾನ, ಜಲ ಜೀವನ್ ಮಿಷನ್, ಪಿಎಂ ಕಿಸಾನ್ ಹಾಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಎಂಎಲ್ಎಸ್ ಹಾಗೂ ತಹಸೀಲ್ದಾರರು ಮಾಡಬೇಕಾದ ಕೆಲಸಗಳು ತಮ್ಮ ಗಮನಕ್ಕೆ ಬರುತ್ತಿರುವುದು ಬೇಸರದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು ಸಭೆಯಲ್ಲಿ ಸ್ವೀಕರಿಸಿದ ಅಹವಾಲುಗಳನ್ನು 1 ವಾರದೊಳಗೆ ವಿಲೇವಾರಿ ಮಾಡಲು ನಿರ್ದೇಶಿಸಿದರು. ಪಡಿತರ ಚೀಟಿ ರದ್ದಾದ ವಿಶೇಷ ಚೇತನ ಮಹಿಳೆಗೆ ತಕ್ಷಣ ಪಡಿತರ ತಲುಪಿಸಲು ಕ್ರಮ ಕೈಗೊಳ್ಳುವಂತೆ ಆಹಾರ ಇಲಾಖೆಗೆ ತಿಳಿಸಿದ ಅವರು ಜಲಜೀವನ್ ಮಿಷನ್ ಕಾಮಗಾರಿಗಳಲ್ಲಿನ ಲೋಪಗಳ ಕುರಿತು ಖುದ್ದು ಪರಿಶೀಲನೆ ನಡೆಸುವುದಾಗಿ ಹೇಳಿದರು. ಪೊಲೀಸರು ಯಾವುದೇ ಕಾರಣಕ್ಕೂ ಸುಳ್ಳು ದಾಖಲೆಗಳನ್ನು ಸ್ಪಷ್ಟಿಸದೆ ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ರೈತರ ಪರವಾಗಿ ವಿಮಾ ಮೊತ್ತ ಪಾವತಿಸುವ ಕಾರ್ಯಕ್ರಮಗಳನ್ನು ಪಕ್ಷದ ಮುಖಂಡರು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ನಾನು ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲಬೇಕು ಮತ್ತು ಅವ್ರಿಗೆ ಏನಾದರೂ ಅಡೆತಡೆಗಳು ಇದ್ದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗೋದರಲ್ಲಿ ಅಂಥದ್ರ ಬಗ್ಗೆ ನಾನು ಕೇಳಲಿಕ್ಕೆ ಬಂದಿದ್ದೆ. ಅವರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ಬೆಸ್ಕಾಮು ಮತ್ತು ವಿಶೇಷವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಪಾಪ ಬದುಕಿರೋರನ್ನು ಕೂಡ ಈ ಸರ್ಕಾರದಲ್ಲಿ ಅವರಿಗೆ ಸಾವಾಗಿದೆ ಅಂತೇಳಿ ಅವ್ರಿಗೆ BPL ಕಾರ್ಡು ತೆಗೆದುಬಿಟ್ಟಿದ್ದಾರೆ, ಎಲ್ಲ ಯೋಜನೆಗಳಿಂದ ತೆಗೆದುಬಿಟ್ಟಿದ್ದಾರೆ. ಹಾಗೆ 1 ವರ್ಷದಿಂದ ಸತತವಾಗಿ 2 ವರ್ಷದಿಂದ ಬೆಂಗಳೂರಿಗೂ ಹೋಗಿದ್ದಾಳೆ. ನಾನು ಬದುಕಿದ್ದೀನಪ್ಪ, ನನಗೆ ಕಾರ್ಡ್ ಮಾಡಿಸ್ಕೊಳ್ಳಿ ಅಂದರೂ ಕೂಡ ಮಾಡಿಸ್ಕೊಡ್ದಿರೋ ಅಂಥ ಪರಿಸ್ಥಿತಿ ಇದೆ ಈ ಸರ್ಕಾರ. ಒಂದು ಅಲ್ಪಸಂಖ್ಯಾತ ಹೆಣ್ಮಗಳು ಪಾಪ ಪಾರ್ಕಿನ್ಸನ್ಸ್ ಇದೆ, ಆ ಹೆಣ್ಮಗಳಿಗೆ ಪಾಪ BPL ಕಾರ್ಡನ್ನ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಮಾನವೀಯತೆಯನ್ನು ಕೂಡ ಇವರು ಪ್ರದರ್ಶನ ಮಾಡದೆ ಮಾನವೀಯತೆಯಿಂದ ಅವ್ರಿಗೆ ಸ್ಪಂದನೆ ಮಾಡಿದಿರ ಈ ಸರ್ಕಾರ ನಿಜವಾಗಿಯೂ ಕೂಡ ಬಡವರ ವಿರೋಧವಾದಂಥ ನೀತಿಯಿಂದ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ದುರಾಡಳಿತ ಇದೆ, ಆಡಳಿತ ಇಲ್ಲಿ ದುರಾಡಳಿತ. ಹಾಗಾಗಿ ಇದಕ್ಕೆಲ್ಲ ಕೂಡ ನಾನು ತೀಕ್ಷ್ಣವಾಗಿ ಅಧಿಕಾರಿಗಳಿಗೆ
ನೀವು ಸ್ಪಂದನೆ ತಗೊಳ್ಳದೇ ಇದ್ದರೆ, ನೀವು ಸ್ಪಂದಿಸದೇ ಇದ್ದರೆ ನಿಜವಾಗ್ಲೂ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಅಂಥೇಳಿ ಅವರಿಗೆಲ್ಲ ತಾಕೀತು ಮಾಡಿದ್ದೀನಿ. ಬಹುಶಃ ಇದನ್ನೆಲ್ಲ ಕೂಡ ಗಮನಿಸಬೇಕು. ನಾಳೆ ದಿಶಾ ಸಮಿತಿಯ ಸಭೆ ಕೂಡ ಇದೆ ಜಿಲ್ಲಾ ಮಟ್ಟದ್ದು. ಹಾಗಾಗಿ ನಾನು ಅಲ್ಲಿ ಇನ್ನೂ ಕೂಡ ಇವತ್ತು ಏನೆಲ್ಲ ನಾನು ಕೆಲವು ನೋಡಿದ್ದೀನಿ, ಅದರಲ್ಲಿ ಕೂಡ ಕಂದಾಯ ಇಲಾಖೆಯ ಗೋಮಾಳ ಸರ್ಕಾರಿ ಜಾಗಗಳನ್ನು ಕೂಡ. ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸಿ ಮುನಿರಾಜು, ತಾಲೂಕು ಕಚೇರಿಯಲ್ಲಿ ಬಡವರ ಕೆಲಸಗಳು ನಡೆಯುತ್ತಿಲ್ಲ, ಬಲಾಢ್ಯರ ಕೆಲಸಗಳು ಮಾತ್ರ ನಡೆಯುತ್ತಿವೆ ಎಂದು ಆರೋಪಿಸಿದರು. ಸಾಮಾನ್ಯರು ಜಮೀನು ಒತ್ತುವರಿ ಮಾಡಿಕೊಂಡರೆ ತಕ್ಷಣ ತೆರವುಗೊಳಿಸುವ ಅಧಿಕಾರಿಗಳು ಸೋಮಲಾಪುರದಲ್ಲಿ ಆಡಳಿತ ಪಕ್ಷದವರು ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ನಿರ್ಮಿಸಿ ಒತ್ತುವರಿ ಮಾಡಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದೂರಿದರು. ಸಭೆಯಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿ ಆರತಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆದಿದ್ದು, ಚುನಾವಣಾ ಆಯೋಗವು 2 ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದು, ಯಾರಾದರೂ ಹೆಸರುಗಳು ಬಿಟ್ಟು ಹೋಗಿದ್ರೆ ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರ ತನಕ ಅವಕಾಶ ಕಲ್ಪಿಸಲಾಗಿದ್ದು, ನಾಗರಿಕರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಜಿಲ್ಲಾ ನೋಂದಣಾಧಿಕಾರಿ SS ಅಬೀದ್ ಹೇಳಿದರು. ಶಿಡ್ಲಘಟ್ಟ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು BLOಗಳ ಸಹಕಾರದಿಂದ SIR ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. 88.19% ಪ್ರಗತಿ ಸಾಧಿಸಲಾಗಿದೆ ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 255 ಮತಗಟ್ಟೆ ಕೇಂದ್ರಗಳಲ್ಲಿ 92,653 ಪುರುಷರು, 92,319 ಮಹಿಳೆಯರು, ಇತರ 3 ಸಹಿತ 1,84,975 ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಪ್ರಕಟವಾಗಿದ್ದು, ಮುಂದಿನ ದಿನಗಳಲ್ಲಿ ಆಯಾ ಮತಗಟ್ಟ ಕೇಂದ್ರಗಳಲ್ಲಿಯೇ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ ಎಂದು ಸ್ಪಷ್ಟಪಡಿಸಿದರು. ಚುನಾವಣಾ ಆಯೋಗದಿಂದ ಪ್ರಕಟವಾಗಿರುವ ಕರಡು ಮತದಾರರ ಪಟ್ಟಿಯನ್ನು ಮತಗಟ್ಟೆ ಕೇಂದ್ರಗಳಲ್ಲಿ, ನಗರಸಭೆ, ತಾಲೂಕು ಕಚೇರಿಯಲ್ಲಿ ಪ್ರಕಟಿಸಲಾಗಿದ್ದು, ನಾಗರಿಕರು ಕೊನೆಯ ದಿನಾಂಕದ ಮೊದಲೇ ಸೂಕ್ತ ದಾಖಲೆಗಳನ್ನು ಒದಗಿಸಿ ಆಕ್ಷೇಪಣೆ ಸಲ್ಲಿಸಿ ತಮ್ಮ ಅನುಮಾನಗಳನ್ನು ನಿವಾರಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ತಾಲೂಕಿನಲ್ಲಿ ಈಗಾಗಲೇ 97% ಜಾತಿ ಪ್ರಮಾಣ ಪತ್ರವನ್ನು ಮನೆ ಮನೆಗೆ ಹಂಚಿಕೆ ಮಾಡುವ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ಇನ್ನು ಉಳಿದಂತೆ 3% ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ 100% ಪ್ರಗತಿ ಸಾಧಿಸಲು ಸಂಕಲ್ಪ ಮಾಡಲಾಗಿದೆ. ಅದಕ್ಕಾಗಿ ನಾಗರಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಗಂಡಸರು ಇದರಲ್ಲಿ 92,652, ಹೆಂಗಸರು 92,319, ಇತರ 3, ಒಟ್ಟಾರೆ 1,84,975 ಈ ಕರಡು ಪ್ರತಿಯಲ್ಲಿ ಸೇರಿದ್ದಾರೆ. ಈ ಸಾರ್ವಜನಿಕರು ದಯಮಾಡಿ ತಮ್ಮ ಹೆಸರುಗಳಲ್ಲೂ ಸರಿಯಾಗಿದೆಯಾ ಇಲ್ಲ ಅಂಥೇಳಿ ಮತ್ತೊಮ್ಮೆ ಪರಿಶೀಲಿಸಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಅವ್ರು ಕೊಡಬೇಕು. ನಾವು ವಿತಿನ್ 2 ವೀಕ್ಸಲ್ಲಿ ಆದಷ್ಟು ಬೇಗ ನಾವು ಅದು ಸರಿಪಡಿಸಲಿಕ್ಕೆ ನಮ್ಮ ಜೊತೆ ಅಡಿಷನಲ್ AEROs ಅಂದರೆ, ಯಾಕಂದರೆ ಇಷ್ಟೊಂದು ಮತದಾರರು
ನಾವು ಹಿಯರಿಂಗ್ ಮಾಡೋದು ಒಬ್ಬರೇ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಇಬ್ಬರು ಹೊಸ ತಹಸೀಲ್ದಾರ್ಸ್ ಮತ್ತು ಕಮಿಷನರ್ ಇದ್ದಾರೆ. ಇದ್ರ ಜೊತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇದ್ದಾರೆ. ಒಟ್ಟಾರೆ ನಮ್ಮಲ್ಲಿ 9 ಜನ ಇದು ಹಿಯರಿಂಗ್ ಮಾಡ್ತೀವಿ. ಅಂದರೆ ಹಿಯರಿಂಗ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಎಲ್ಲಿ ತಾಲೂಕು ಆಫೀಸು ಅಥವಾ ಕಮಿಷನರ್ ಬರೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲೇ ಪೋಲಿಂಗ್ ಸ್ಟೇಷನ್ಸಲ್ಲೇ ಎಲ್ಲ ಹೋಗಿ BLOs ಆಲ್ರೆಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ AEROs ಕೂಡ ಅಲ್ಲಿ ಹೋಗಿ ಪರಿಶೀಲಿಸಿ BLOs ಜೊತೆ ಸಂಪರ್ಕ ಸಾಧಿಸಿ ಪ್ರತಿ ಒಂದು ಪೋಲಿಂಗ್ ಸ್ಟೇಷನ್ನಲ್ಲಿ ಒಂದು ಟೈಮಿಂಗ್ಸ್ ಕೊಡ್ತಾರೆ. ಟೈಮಿಂಗ್ಸ್ ಬಂದು ಇಂಥ ಟೈಮಲ್ಲಿ ನೀವು ಬರಬೇಕು, ಪ್ರತಿಯೊಬ್ಬರು ಹಾಜರುಪಡಿಸ್ಬೇಕು. ಅಲ್ಲಿ ಡಿಜಿಟೈಸೇಷನ್ ಕೂಡ ಆಗುತ್ತೆ. ಎಷ್ಟು ಪಾರದರ್ಶಕತೆ ನೋಡಿ, ಅವ್ರು ಬರಬೇಕು, ಅವ್ರ ಡಾಕ್ಯುಮೆಂಟ್ಸು ಏನು ತೋರ ಅದನ್ನು ಫೋಟೋ ಅಪ್ಲೋಡ್ ಮಾಡಬೇಕು, ಅವ್ರ ಫೋಟೋ ಕೂಡ ಅಪ್ಡೇಟ್ ಮಾಡಬೇಕು. ಫಸ್ಟು ಎನ್ಯುಮರೇಷನ್ ಫಾರ್ಮ್ ಯಾವ ಥರ ನಾವು ಕೊಟ್ಟಿದ್ದೀವಿ ಅದೇ ಥರ ನೋಟಿಸ್ ಏನು ಜನ್ರೇಟ್ ಆಗಿದೆ ಅದನ್ನು ಅವ್ರಿಗೆ ಕೊಡ್ತೀವಿ. ಯಾರಿಗೆ ಅನಾಮಲೀಸ್ ಯಾರ್ಯಾರಿದೆ ಅವ್ರಿಗೆ ಕೊಡ್ತೀವಿ, ಅದು ಫೋಟೋ ಅಪ್ಲೋಡ್ ಮಾಡ್ತಾರೆ. ಅವ್ರ ಪರವಾಗಿ ಮತದಾರರ ಪರವಾಗಿ ಯಾರಾದರೂ ರಿಸೀವ್ ಮಾಡ್ಕೋಬೋದು, ನೋಟಿಸ್ ರಿಸೀವ್ ಮಾಡ್ಲಿಕ್ಕೆ ಅಂತಂದರೆ ಇಲ್ಲ. ಬಟ್ ಅಲ್ಲಿ ವಾಪಸ್ ಕೊಡುವಾಗ ಅವರು ಮತದಾರರಿದ್ದು ಯಾವ ಡೇಟ್ ಕೊಡ್ತಾರೆ, ಡೇಟು ಟೈಮ್ಸ್ ಕೊಡ್ತಾರೆ. ಆ ಪೋಲಿಂಗ್ ಸ್ಟೇಷನ್ಸಲ್ಲಿ ಮತ್ತು ಗಟ್ಟಿಗಳಲ್ಲಿ ಅವ್ರು ಹೋಗಿ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರ ಫೋಟೋ ತಗೊಂಡು ಅದು ಇರ್ತದೆ. ಇದು ಎಷ್ಟು ಡಾಕ್ಯುಮೆಂಟೇಷನ್ ECI ನೆಟ್ಟಲ್ಲಿ ಒಂದು BLO ಇಂದ ಹಿಡಿದು ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವರೆಗೂ ಒಂದೇ ಪೋರ್ಟಲಲ್ಲಿ ವಿವಿಧ ಹಂತಗಳಲ್ಲಿ ಪಾರದರ್ಶಕವಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಡಿಜಿಟೈಸೇಷನ್ ಆಗಿ ಅಲ್ಲಿ ನೀವು ನೋಡ್ಬೋದು. 200 ವರ್ಷ ಆದರೂ ಯಾವ ಮತಗಟ್ಟೆಗಳಲ್ಲಿ ಯಾರು BLO ಇದ್ದರು, ಯಾರು ERO ಇದ್ದರು, ಯಾರು AERO ಇದ್ದರು, ಯಾರು ಏನು ಕೆಲಸ ಮಾಡಿದ್ರು ಅಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಶಾಖೆಯ ಶಿರಸ್ತಿದಾರ್ ಅನಿತಮ್ಮ, ರಂಜಿತ್, ಭಾರದ್ವಾಜ್, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಲ್ ಲೇಔಟ್ನಲ್ಲಿ ಈ ಬಾರಿಯ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ನಡೆದಿದೆ. 28 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 29ನೇ ವರ್ಷಕ್ಕೆ ಕಾಲಿಡುತ್ತಿರುವ ಗಣೇಶೋತ್ಸವಕ್ಕೆ ವಾರ್ಡಿನ ನಿವಾಸಿಗಳಿಗೆ ವಿಶೇಷ ಆಹ್ವಾನ ನೀಡಲಾಗಿದೆ. ಗಣೇಶನ ಪ್ರತಿಮೆಯೊಂದಿಗೆ ರಿಟರ್ನ್ ಗಿಫ್ಟ್ ನೀಡಿ ನಿವಾಸಿಗಳನ್ನು ಆಹ್ವಾನಿಸಿರುವ ಸಂದೀಪ್ ಕೆ ರೆಡ್ಡಿ ರಾಜ್ಯವೇ ಮೆಚ್ಚುವ ರೀತಿಯಲ್ಲಿ ಉತ್ಸವ ಆಯೋಜಿಸಲು ಸಿದ್ಧತೆ ನಡೆಸುತ್ತಿರುವಾಗಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಲ್ ಲೇಔಟ್ನಲ್ಲಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ 14 ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ವಿಶೇಷ ಪೂಜಾ ಕೈಂಕರ್ಯ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಾರ್ಡಿನ ನಿವಾಸಿಗಳಿಗೆ ಆಹ್ವಾನ ಪತ್ರಿಕೆ ನೀಡುವುದರ ಜೊತೆಗೆ ಗಣೇಶನ ಪ್ರತಿಮೆ ಇರುವ ವಿಶೇಷ ರಿಟರ್ನ್ ಗಿಫ್ಟ್ ನೀಡಿ ಆಹ್ವಾನಿಸಿರುವುದು ಗಮನ ಸೆಳೆಯಿತು. ಈ ಬಾರಿ ನಡೆಯಲಿರುವ ಗಣೇಶೋತ್ಸವವು ರಾಜ್ಯವೇ ಮೆಚ್ಚುವಂತಿರಬೇಕು ಎಂಬ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಸಂದೀಪ್ ಕೆ ರೆಡ್ಡಿ ತಿಳಿಸಿದ್ದಾರೆ. 28 ವರ್ಷಗಳ ಗಣೇಶೋತ್ಸವದ ಸಂಪ್ರದಾಯ ಮುಂದುವರಿಸಿ 29ನೇ ವರ್ಷವನ್ನು ಮತ್ತಷ್ಟು ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಇನ್ನು ಗಣೇಶೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಉಚಿತ ಆಟೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುನ್ಸಿಪಲ್ ಲೇಔಟ್ನಲ್ಲಿ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸಲಾಗ್ತದೆ. ಅದೇ ರೀತಿ ಈ ಬಾರಿ ಇನ್ನಷ್ಟು ವಿಜೃಂಭಣೆಯಿಂದ ಇನ್ನಷ್ಟು ಭಕ್ತಿಪೂರ್ವಕವಾಗಿ ಎಲ್ಲ ಜನಗಳನ್ನು ಸೇರಿಸ್ಕೊಂಡು ಈ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದೆ. ಈಗಾಗಲೇ 1 ತಿಂಗಳಿಂದ ಈ ಒಂದು ಸಿದ್ಧತೆಗಳು ನಡೀತಿದೆ. ವಿಶೇಷವಾದ ಒಂದು ರೇಷ್ಮೆ ಗೂಡಿನಲ್ಲಿ ಮಾಡಿದಂತಹ ಮತ್ತು ಕೇವಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಈ ಒಂದು ಹಾರವನ್ನು ಹೊಲಿಯಲಾಗುತ್ತೆ. ಅಂತಹ ಒಂದು ವಿಶೇಷವಾದ ಹಾರವನ್ನು ಹೊಲಿಯೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಚಾಲನೆ ಕೊಟ್ಟಿದ್ದು ಏನು ಬೆಂಗಳೂರಿನ ತುಂಬ ಪ್ರಸಿದ್ಧವಾದ ವಿದ್ಯಾರಣ್ಯಪುರದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಯಾಗವನ್ನು, ಒಂದು ಹೋಮವನ್ನು ಮಾಡಿ ಆವತ್ತು ಇದಕ್ಕೆ ಚಾಲನೆ ಕೊಟ್ಟಾಗಿದೆ. ಅದೇ ರೀತಿ ಅದರ ಕೆಲಸ ನಡೀತಾ ಇದೆ. ಈಗ ಇಡೀ ಮುನ್ಸಿಪಲ್ ಲೇಔಟ್ನ ಎಲ್ಲ ಮನೆಗಳಿಗೂ ಹೋಗಿ ಕಾಣಿಕೆಯನ್ನು ಕೊಟ್ಟು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರನ್ನು ಆಹ್ವಾನ ಮಾಡುವಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನನ್ನೂ ಕರೆದಿದ್ದರು, ನನ್ನೆಲ್ಲ ಸಹೋದರಿಯರು ನನ್ನೂ ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ನನ್ನನ್ನು ಸಹ ಆಹ್ವಾನ ಮಾಡಿದ್ದಾರೆ. ಅವ್ರ ಜೊತೆ ಸೇರಿ ನಾನು ಸಾಂಕೇತಿಕವಾಗಿ ಒಂದಷ್ಟು ಮನೆಗಳಿಗೆ ಹೋಗಿ ಇವತ್ತು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಜೊತೆಗೆ ತುಂಬ ಆಕರ್ಷಕವಾದ ಕಾಣಿಕೆಗಳನ್ನು ಸಹ ಕೊಡ್ತಿದ್ದಾರೆ.
ನಿಜಕ್ಕೂ ಇಡೀ ಮುನ್ಸಿಪಲ್ ಲೇಔಟ್ನ ಎಲ್ಲ ನಾಗರಿಕರು ವಿಶೇಷವಾಗಿ ಯುವಕರು ಹಾಗೂ ಏನು ನನ್ನ ಸಹೋದರಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಇವರಿಗೆ ನಿಜಕ್ಕೂ ಅಭಿನಂದನಾರ್ಹರು. ಇಂತಹ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ದೇವರು ಗಣೇಶ ಇವರಿಗೆಲ್ಲರಿಗೂ, ಇವರ ಕುಟುಂಬಗಳಿಗೆ ಎಲ್ಲರಿಗೂ ಒಳ್ಳೆಯದನ್ನು ತರಲಿ. ಇವ್ರ ಮುಖಾಂತರ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ನಾಡಿನ ಎಲ್ಲ ಜನತೆಗೆ ಇವರು ಮಾಡುವಂತಹ ಪೂಜೆ ಆ ಫಲ ಇಡೀ ನಾಡಿನ ಜನತೆಗೆ ಸಿಗಲಿ, ನನ್ನ ನಾಡು ಇನ್ನಷ್ಟು ಸುಭಿಕ್ಷವಾಗಲಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಮತ್ತೆ ಒಟ್ಟಿನಲ್ಲಿ ಮುನ್ಸಿಪಲ್ ಲೇಔಟ್ನಲ್ಲಿ 29ನೇ ವರ್ಷದ ಗಣೇಶೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆದಿದ್ದು 14 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಸಚಿವ ನಾಗೇಂದ್ರ ರಾಜೀನಾಮೆ ಒತ್ತಾಯಿಸಿ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆರೋಪ. ಡಿಸಿ ಕಚೇರಿ ಮುತ್ತಿಗೆ ಯತ್ನ. ಬ್ಯಾರಿಕೇಡ್ ತಳ್ಳಿ ಹಾಕಿ ಡಿಸಿ ಕಚೇರಿ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ. ಪ್ರತಿಭಟನಾಕಾರರನ್ನು ಬಂಧಿಸಿದ ಪೊಲೀಸರು. ಮಂಜುನಾಥ್, ರಾಯಲ್ಸ್ ಕನ್ನಡ, ತುಮಕೂರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ದರ ಏರಿಕೆಗೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಚಿಮುಲ್ ಹಾಲು ಉತ್ಪಾದಕರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಹಾಲು ಉತ್ಪಾದಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಾಮನಿರ್ದೇಶನ ನಿರ್ದೇಶಕರಾಗಿ ನೇಮಕ ಮಾಡಿ ಅನಂತರ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಿರುವ ಹಿನ್ನೆಲೆ ಯಲುವಹಳ್ಳಿ ರಮೇಶ್ ಅಸಮಾಧಾನ. ಸಚಿವ ನಾಗೇಂದ್ರ ವಿರುದ್ಧ ಮುಂದುವರೆದ ಬಿಜೆಪಿ ಪ್ರತಿಭಟನೆ. ಕೋಲಾರ ನಗರದ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾ ಬಿಜೆಪಿಯಿಂದ ಸಚಿವ ನಾಗೇಂದ್ರ ವಿರುದ್ಧ ಪ್ರತಿಭಟನೆ. ಕಳೆದ 6 ದಿನಗಳಿಂದ ಬಿಜೆಪಿಯಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.